ಯುದ್ಧದ ಈ ಪಾಕ್ಗೆ ಏಟ್ ಕೊಡೋದಕ್ಕೆ ಭಾರತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪಹಲ್ಗಾಮ್ ಕೃತ್ಯದ ಪ್ರತೀಕಾರಕ್ಕೆ ಭಾರತೀಯ ಸೇನೆ ಸರ್ವ ಸನ್ನದ್ಧವಾಗಿದೆ. ಸಾಲು ಸಾಲು ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಪ್ರಧಾನಿ ಮೋದಿಯ ನೇತೃತ್ವದಲ್ಲಿ. ಈಗಾಗಲೇ ಸಾಲು ಸಾಲು ಸಭೆಗಳು ಕೂಡ ಆರಂಭವಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಪಾಕ್ ವಿರುದ್ಧ ಯುದ್ಧ ಮಾಡ್ತಾರಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಈಗಾಗಲೇ ಸೇನೆಗೆ ಪರಮಾಧಿಕಾರವನ್ನ ಕೇಂದ್ರ ನೀಡಿದೆ. ಗಡಿಯಲ್ಲಿ ಭಾರತೀಯ ಸೇನೆ ಯುದ್ಧಕ್ಕೆ ಸರ್ವ ಸನ್ನದ್ಧವಾಗಿದೆ. ಮಹತ್ವದ 3 ಸಭೆಗಳು ಕೂಡ ಈಗಾಗಲೇ ಆರಂಭವಾಗಿದೆ. ಮೊದಲನೇದಾಗಿ ಭದ್ರತಾ ಸಂಪುಟ ಸಭೆಯನ್ನ ಮಾಡಲಾಗ್ತಾ ಇದೆ. ಇನ್ನು ರಾಜಕೀಯ ನಾಯಕರ ಸಭೆಯೂ ಕೂಡ ಎರಡನೇದಾಗಿ ಮಾಡಲಾಗುತ್ತೆ. ಹಾಗೆ RBI ಗವರ್ನರ್ ಜೊತೆಗೆ ಆರ್ಥಿಕ ಸ್ಥಿತಿಗತಿಯ ಕುರಿತಂತೆ ಸಭೆಯನ್ನ ನಡೆಸಲಾಗತ್ತೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ಇನ್ನು ಏನೆಲ್ಲ ಮಹತ್ವದ ನಿರ್ಣಯಗಳನ್ನ ಕೈಗೊಳ್ತಾರೆ, ಪಾಕ್ ವಿರುದ್ಧವಾಗಿ ಸೇಡು ತೀರಿಸಿಕೊಳ್ಳೋದಕ್ಕೆ ಇನ್ನೂ ಯಾವೆಲ್ಲ ತಯಾರಿಯನ್ನ ನಡೆಸ್ತಾರೆ, ಏನೆಲ್ಲ ಚರ್ಚೆಗಳು ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಯುದ್ಧದ ಈ ಪಾಕ್ಗೆ ಏಟನ್ನ ಕೊಡೋದಕ್ಕೆ ಭಾರತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನು ಪಹಲ್ಗಾಮ್ ಕೃತ್ಯದ ಪ್ರತೀಕಾರಕ್ಕೆ ಸೇನೆ ಸರ್ವಸನ್ನದ್ಧವಾಗಿದೆ. ಹಾಗಾಗಿ ಇದೀಗ 3 ಮಹತ್ವದ ಸಭೆಯನ್ನ ಮೋದಿ ನೇತೃತ್ವದಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಸಭೆಯ ನಂತರದಲ್ಲಿ ಮತ್ತಷ್ಟು ಮಾಹಿತಿ ಲಭ್ಯವಾಗತ್ತೆ. ಮುಂದಿನ 24 ಗಂಟೆಗಳಲ್ಲಿ ಪಾಕ್ ವಿರುದ್ಧ ಯುದ್ಧ ಮಾಡಲಾಗತ್ತಾ ಹಾಗಾದ್ರೆ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. ಮೋದಿ ನಿವಾಸದಲ್ಲಿ ನಡೀತಾ ಇದ್ದಂತಹ ಸಭೆ ಅದೀಗ ಅಂತ್ಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೋದಿ ನಿವಾಸದಲ್ಲಿ ಸಭೆ ನಡೀತಾ ಇತ್ತು, ಆದರೆ ಆ ಸಭೆ ಇದೀಗ ಅಂತ್ಯವಾಗಿದೆ. ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ. ಮೋದಿ ನಿವಾಸದಲ್ಲಿ ಸಭೆ ನಡೀತಾ ಇತ್ತು, ಆ ಸಭೆ ಇದೀಗ ಮುಕ್ತಾಯಗೊಂಡಿದೆ. ಹಾಗಾಗಿ ಮೋದಿ ನಿವಾಸದಲ್ಲಿ ನಡೀತಾ ಇದ್ದಂತಹ ಆ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ಹಲವಾರು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಸೇನೆಗೆ ಕೇಂದ್ರ ಒಂದು ಕಡೆ ಪರಮಾಧಿಕಾರವನ್ನ ನೀಡಿದೆ. ಗಡಿಯಲ್ಲಿ ಭಾರತೀಯ ಸೇನೆ ಯುದ್ಧಕ್ಕೆ ಸರ್ವ ಸನ್ನದ್ಧವಾಗಿದೆ. ನಂತರ ಈ ಒಂದು ಸಭೆಯಲ್ಲಿ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರತಕ್ಕಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಕ್ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಭಾರತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಯುದ್ಧದ ಈ ಪಾಕ್ಗೆ ಏಟನ್ನ ಕೊಡಬೇಕು ಅಂತ ಹೇಳಿ ಭಾರತ ಸಿದ್ಧವಾಗಿದೆ. ಪಹಲ್ಗಾಮ್ ಕೃತ್ಯದ ಪ್ರತೀಕಾರಕ್ಕೆ ಸೇನೆ ಸರ್ವಸನ್ನದ್ಧವಾಗಿದೆ. ಹಾಗಾಗಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಾಲು ಸಾಲು ಸಭೆಯನ್ನ ಮಾಡಲಾಗ್ತಾ ಇರುವಂತದ್ದು. ನಿವಾಸದಲ್ಲಿ ಆರಂಭವಾಗಿರುವಂತಹ ಸಭೆ ಕೂಡ ಇದೀಗ ಮುಕ್ತಾಯಗೊಂಡಿದೆ. ಹಾಗಾಗಿ ಈ ಸಭೆಯಲ್ಲಿ ಏನೆಲ್ಲ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಪಾಕ್ ವಿರುದ್ಧ ಯುದ್ಧ ನಡೆಯಲಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. ಈಗಾಗಲೇ ಸೇನೆಗೆ ಪರಮಾಧಿಕಾರವನ್ನ ಕೇಂದ್ರ ನೀಡಿದೆ. ಹಾಗಾಗಿ ಯಾವ ಸಮಯದಲ್ಲಿ ಸಂದರ್ಭದಲ್ಲಾದರೂ ಕೂಡ ದಾಳಿ ಮಾಡುವಂತಹ ಒಂದು ಹೇಳಿಕೆಯನ್ನ ಕೂಡ ಘೋಷಣೆಯನ್ನ ಕೂಡ ಮೋದಿ ಮಾಡಿದ್ದಾರೆ. ಹಾಗಾಗಿ ಗಡಿಯಲ್ಲಿ ಭಾರತೀಯ ಸೇನೆ ಯುದ್ಧಕ್ಕೆ ಸರ್ವಸಿದ್ಧವಾಗಿದೆ. ಹಾಗೆ ಮೋದಿ ನಿವಾಸದಲ್ಲಿ ಸಭೆ ನಡೀತಾ ಇರುವಂತಹ ಸಭೆ ಏನಿದೆ ಅದು ಅಂತ್ಯವಾಗಿದೆ. ಭಾರತ ಯುದ್ಧಕ್ಕೆ ಸಿದ್ಧವಾಗಿದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಪುಕ್ಕ ಶುರುವಾಗಿದೆ. ಭಾರತದ ನಡೆಯಿಂದಾಗಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಆತಂಕ ಶುರುವಾಗಿದೆ. ರಾತ್ರೋರಾತ್ರಿ ಸುದ್ದಿಗೋಷ್ಠಿಯನ್ನ ಪಾಕ್ ಸಚಿವರು ನಡೆಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಭಾರತ ದಾಳಿ ನಡೆಸಲಿದೆ ಅಂತ ಹೇಳಿ ಪಾಕಿಸ್ತಾನದ ಸಚಿವರು ಹೇಳಿದ್ದಾರೆ. ಹಾಗಾಗಿ ಭಾರತದ ಈ ನಡೆಯಿಂದಾಗಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಆತಂಕ ಹಾಗೂ ಸಂಕಷ್ಟ ಎದುರಾಗಿದೆ. ಹಾಗಾಗಿ ರಾತ್ರೋರಾತ್ರಿ ಸುದ್ದಿಗೋಷ್ಠಿಯನ್ನ ಪಾಕ್ ಸಚಿವರು ನಡೆಸಿದ್ದಾರೆ. ಭಾರತ ದಾಳಿಯನ್ನ ನಡೆಸಲಿದೆ ಅನ್ನುವಂತೆ ಪಾಕಿಸ್ತಾನದ ಸಚಿವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿರುವ ಹಾಗಿದೆ. ಆದರೆ ಭಾರತ ಮಾತ್ರ ಯುದ್ಧಕ್ಕೆ ಸಿದ್ಧವಾಗಿದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಇದು ಒಂದು ರೀತಿ ಭಯವಾಗಿ ಕಾಡಿದೆ. ಪಹಲ್ಗಾಮ್ ಕೃತ್ಯದ ಪ್ರತೀಕಾರಕ್ಕೆ ಸೇನೆ ಸರ್ವಸನ್ನದ್ಧವಾಗಿದೆ. Pakistan has credible intelligence that India intends carrying out military action against Pakistan in the next 24 to 36 hours on the pretext of baseless and concocted allegations
of involvement in the Pahalgam incident. India's self-assumed hubristic role of judge, jury, and executioner in the region is reckless and vehemently rejected. Pakistan has been the victim of terrorism itself and truly understands the pain of this scourge. We have always condemned terrorism in all its forms and manifestations anywhere in the world. Being a responsible state, Pakistan open-heartedly offered a credible, transparent, and independent investigation by a neutral commission of experts to ascertain the truth. Unfortunately, rather than pursuing the path of reason, India has apparently decided to tread the dangerous path of irrationality and confrontation, which will have catastrophic consequences for the complete region and beyond. Evasion ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹೇಮ್ ಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೇಮ್, ಯುದ್ಧದಾಯಿ ಪಾಕ್ಗೆ ಏಟು ಕೊಡೋದಕ್ಕೆ ಭಾರತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹಾಗೆ ಪಹಲ್ಗಾಮ್ ಕೃತ್ಯದ ಪ್ರತೀಕಾರಕ್ಕೆ ಸೇನೆ ಸರ್ವಸನ್ನದ್ಧವಾಗಿದೆ. ಈಗಾಗಲೇ ಸಾಲು ಸಾಲು ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಮೋದಿ ನೇತೃತ್ವದಲ್ಲಿ. ಹಾಗೆ ಮೋದಿ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ ಕೂಡ ಮುಕ್ತಾಯವಾಗಿದೆ ಅನ್ನೋದರ ಕುರಿತು ಅಪ್ಡೇಟ್ಸ್ ಇದೆ. ಏನೆಲ್ಲ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿರಬಹುದು, ಏನೆಲ್ಲ ಮಹತ್ವದ ನಿರ್ಣಯಗಳನ್ನ ಕೈಗೊಂಡಿರಬಹುದು, ಈ ಕುರಿತ ಓವರ್ ಆಲ್ ಡೀಟೇಲ್ಸ್. ಖಂಡಿತ ದಿವ್ಯಶ್ರೀ, ನೋಡಿ, ಈ ಪೆಹಲ್ಗಾಮ್ ದಾಳಿ ಆದ ನಂತರ ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗುತ್ತೆ. ಈ ದಾಳಿಕೋರರಿಗೆ ಯಾವ ರೀತಿಯಾಗಿ ತಿರುಗೇಟನ್ನು ಕೊಡಬೇಕು, ಪ್ರತೀಕಾರ ಹೇಗಿರಬೇಕು, ಹೇಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಸಭೆಗಳ ಮೇಲೆ ಸಭೆ ಆಗುತ್ತೆ. ಈ ಪೆಹಲ್ಗಾಮ್ ಘಟನೆ ಆದ ನಂತರ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 2ನೇ ಸಭೆ ಆಗುತ್ತೆ. ಇದು ಇವತ್ತು ಒಂದು ಮಹತ್ವದ ಸಭೆ, ಸೇನಾ ಮುಖ್ಯಸ್ಥರ ಜೊತೆ ಸಭೆಯನ್ನು ಮಾಡಲಾಗಿದೆ. ಅಲ್ಲಿ ಬಹಳಷ್ಟು ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ಯಾಕೆಂದರೆ ಅದನ್ನು ಬಹಿರಂಗವಾಗಿ ಕೂಡ ಹೇಳೋಕೆ ಆಗೋದಿಲ್ಲ. ಸೊ ಹಂಗಾಗಿ ಅಲ್ಲಿ ಪ್ರಮುಖವಾಗಿ ಇವತ್ತು ಇನ್ಸೈಡ್ ಸಿಗ್ತಾ ಇರುವಂಥ, ಅಂದರೆ ಇನ್ಸೈಡ್ ಮಾಹಿತಿ ಏನು ಅಂತ ಹೇಳಿದ್ರೆ, ಇವತ್ತಿನ ಸಭೆಯಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ಲಿ ಆಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತೇಳಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ರೀತಿಯಾದ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಪರಮಾಧಿಕಾರವನ್ನು ಸೇನಾ ಮುಖ್ಯಸ್ಥರವರಿಗೆ, ಅಂದರೆ ನಮ್ಮ ಆರ್ಮಿಗೆ ಕೊಟ್ಟಿರೋದ್ರಿಂದಾಗಿ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡೋದಕ್ಕೆ ಎಲ್ಲ ರೀತಿಯಾದ ತಯಾರಿ ಸರ್ವಸನ್ನದ ಅಂತೂ ಆಗ್ತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನದಲ್ಲೂ ಕೂಡ ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ. ಸೊ ಯಾಕೆ ಅಂದರೆ ಅವರಿಗೂ ಕೂಡ ಸಹಜವಾಗಿ ಭಯ ಇದ್ದೇ ಇರುತ್ತೆ, ಯಾವುದೇ ಕ್ಷಣದಲ್ಲಾದರೂ ಕೂಡ ಭಾರತದ ಕಡೆಯಿಂದ ದಾಳಿ ಆಗಬಹುದು ಅಂತೇಳಿ. ಹಾಗಂಥೇಳಿ ನಾವು ಆತುರದಿಂದ ಏನು ಮಾಡೋಕ್ಕಾಗೋದಿಲ್ಲ. ಸೊ ದಾಳಿ ಅನ್ನೋದು ಸುಲಭ ಅಲ್ಲ ಅದು. ಸೊ ಎಲ್ಲ ರೀತಿಯ ಆಯಾಮದ ಮುಖಾಂತರ ಅದನ್ನು ಅಧ್ಯಯನ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು 4 ಸಭೆಗಳನ್ನು ಮಾಡ್ತಾರೆ. 3 ಅಲ್ಲ, 4 ಸಭೆಗಳನ್ನು ಮಾಡ್ತಾರೆ. ಈ ಎಲ್ಲ ಸಭೆಗಳಾದ ನಂತರ ಅಂತಿಮ ನಿರ್ಧಾರ ಏನಾಗಿರುತ್ತೆ, ಏನು ಮಾಡಬೇಕು ಅನ್ನೋದು. ಸೊ ಹಂಗಾಗಿ ಈಗ ಈ ಒಂದು ಮುಖ್ಯಸ್ಥರ ಜೊತೆ, ಸೇನಾ ಮುಖ್ಯಸ್ಥರ ಜೊತೆ ಸಂಪುಟ ಸಭೆ ಆದ ಬಳಿಕ ಅಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಯಾವ ಸಮಯದಲ್ಲಿ ಎಲ್ಲೆಲ್ಲಿ ದಾಳಿ ಆಗಬೇಕು, ಪ್ರತೀಕಾರ ಹೇಗಿರಬೇಕು ಅನ್ನೋದ್ರ ಬಗ್ಗೆ. ಸೊ ಹಂಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ನಮ್ಮ ಭಾರತದ ಕಡೆಯಿಂದ ದಾಳಿ ಆಗುತ್ತೆ. ದಾಳಿ ಅಂದರೆ ಒಂದು ಕ್ಲಾರಿಟಿಯನ್ನು ತಗೋಬೇಕು ಪಾಕಿಸ್ತಾನದವರು, ನಮ್ಮ ಯುದ್ಧ ಅಥವಾ ನಮ್ಮ ಪ್ರತೀಕಾರ ಇರೋದು ಪಾಕಿಸ್ತಾನದ ಮೇಲೆ ಅಲ್ಲ, ಈ ಉಗ್ರರ ಮೇಲೆ. ಉಗ್ರರ ಅಡುಗುತಾಣಗಳು ಎಲ್ಲಿದ್ದಾವೆ ಅದನ್ನು ಬುಡ ಸಮೇತ ಕಿತ್ತಾಕಬೇಕು ಅನ್ನುವಂಥದ್ದು. ನೋಡಿ, ಪದೇ ಪದೇ ಈ ರೀತಿಯಾಗಿ ನಾವು ಸೈಲೆಂಟ್ ಆದರೆ ಅಥವಾ ನಮ್ಮ ಒಂದು ಮೈನಸ್ ಏನಾಗುತ್ತೆ ಅಂದರೆ, ಯಾವುದೇ ಕಾರಣಕ್ಕೂ ನೋಡಿ 3 ಪ್ರಮುಖ ಘಟನೆ ಆಗುತ್ತೆ. ಮುಂಬೈ ದಾಳಿ ಆಗುತ್ತೆ, ಅದಾದ ನಂತರ ಕೇದಾರ್ನಾಥ್ ಆಗಿರ್ಬೋದು, ಮತ್ತು ಈಗ ಪೆಹಲ್ಗಾಮ್ ಆಗಿರುವಂಥ ಘಟನೆ, ಇದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲಿ ತನಕ ಸಹಿಸ್ಕೊಳ್ಳೋಕ್ಕಾಗುತ್ತೆ ದಿವ್ಯಶ್ರೀ. ಸೊ ಹಂಗಾಗಿ ಸಹಜವಾಗಿ ಈ ಬಾರಿ ಪ್ರತೀಕಾರ ಭಯಂಕರವಾಗಿ ಇರಬೇಕು ಅಂಥೇಳಿ, ದಂಡಂ ದಶಗುಣಂ ಆಗಲೇಬೇಕು ಅಂಥೇಳಿ, ಜೊತೆಗೆ ಪ್ರಮುಖವಾಗಿ ಎಲ್ಲ ನಾಯಕರು, ಈ ಲೀಡರ್ಸ್ಗಳು ಒಂದಾಗಿರೋದ್ರಿಂದಾಗಿ ಈ ಬಾರಿ ಡೇಂಜರ್ ಅಂತೂ ಇದೆ. ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತೇಳಿ ಎಲ್ಲ ನಾಯಕರು ಒಂದಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪಣವನ್ನು ತೊಟ್ಟಿದ್ದಾರೆ. ಸರಿಯಾದ ರೀತಿಯಲ್ಲಿ ಈ ಬಾರಿ ತಿರುಗೇಟನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಗಡಿಯ ಸುತ್ತಲೂ ಭದ್ರತೆಯನ್ನು ಕೂಡ ಜಾಸ್ತಿ ಕೊಡಲಾಗಿದೆ, ಪ್ರಮುಖವಾಗಿ ಸಿಂಧು ನದಿಯ ಸುತ್ತಲೂ. ಸೊ ನಮ್ಮ ಆರ್ಮಿ ಒಂದು ಟ್ವೀಟ್ ಕೂಡ ಮಾಡುತ್ತೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಹೆದರೋದಿಲ್ಲ, ಸೊ ನಮಗೆ ಈ ರೀತಿಯ ಯುದ್ಧ ಮಾಡೋದು ದೊಡ್ಡ ವಿಷಯನೇ ಅಲ್ಲೋ ಅನ್ನೋ ರೀತಿಯಲ್ಲಿ. ಸೊ ಹಂಗಾಗಿ ಸಹಜವಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಭಾರತದ ಕಡೆಯಿಂದ ತಯಾರಾಗುತ್ತೆ. ಬಟ್ ಅವರಿಗೆ ಒಂದು ಭಯ ಏನು ಅಂತ ಹೇಳಿದ್ರೆ, ನಮ್ಮ ಭಾರತ ಕಡೆಯಿಂದ ಏನಾದರೂ ಯುದ್ಧ ಆಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಗಾನ್ ಕೇಸ್ ಆಗುತ್ತೆ, ಪಾಕಿಸ್ತಾನ ಅರ್ಧ ಉಡಿಸಾಗುತ್ತೆ. ಸೊ ಆ ಒಂದು ಭಯ ಇದೆ. ಸೊ ಹೇಗೆ ಮಾಡಿ ಅಂದರೆ ಮೇಲ್ನೋಟಕ್ಕೆ ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡಬಹುದು. ನೋಡಿ, ನಿನ್ನೆ ಮಧ್ಯರಾತ್ರಿ ಇಡೀ ರಾತ್ರಿ
ಪಾಕಿಸ್ತಾನದಲ್ಲಿ ಸಭೆ ಆಗತ್ತೆ ಅಂತೆ. 36 ಗಂಟೆಗಳ ಒಳಗಡೆ ಭಾರತದಿಂದ ಒಂದು ಏನು ಯುದ್ಧ ಆಗಬಹುದು, ಹಾಗಾಗಿ ನಾವೆಲ್ಲರೂ ಕೂಡ ತಯಾರಾಗಿರಬೇಕು ಅಂಥೇಳಿ. ಸೊ ನಾವಂತೂ ಎಲ್ಲೂ ಹೇಳಿಕೊಟ್ಟಿಲ್ಲ. ಸೊ ಹಂಗಾಗಿ ಮಾಧ್ಯಮದಲ್ಲೂ ಕೂಡ ಅದು ಪ್ರಸಾರ ಆಗೋದಿಲ್ಲ, ಆಗಲೇಬಾರ್ದು. ಏನು ನಡೀತಾ ಇದೆ ಅನ್ನೋದು ಎಲ್ಲದೂ ಕೂಡ ಗುಪ್ತವಾಗಿ ನಡೆಯಬೇಕಾಗುತ್ತೆ. ಆ ಕೆಲಸ ಆಗ್ತಾ ಇದೆ. ಬಟ್ ಈಗ ಸಭೆ ಆಗ್ತಾ ಇದೆ. ಬಟ್ ಏನೇನು ನಡೀತಾ ಇತ್ತು ಅನ್ನೋದು ಕೂಡ ಹೇಳಲಿಕ್ಕೆ ಬೇಡ ಅಂತ ಅನ್ಸುತ್ತೆ. ಸೊ ಒಟ್ಟಿನಲ್ಲಿ ಏನೇ ಇದ್ರೂ ಕೂಡ ಸಹಜವಾಗಿ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು, ಹೇಗೆ ಹೊಡೆದಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿರುತ್ತೆ. ಆಮೇಲೆ ಎಲ್ಲ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಪರಮಾಧಿಕಾರ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿ ನಾಯಕರ ಒಂದು ಕೈ ಆಗಿರ್ಬೋದು ಅಥವಾ ಅವರ ಸ್ಟೇಟ್ಮೆಂಟ್ ಇರೋದಿಲ್ಲ. ಇಲ್ಲಿ ಭೂಸೇನೆ ಏನು ತೆಗೆದುಕೊಳ್ಳುತ್ತೆ ಅದು ಕೂಡ ಫೈನಲ್ ಆಗುತ್ತೆ. ಸೊ ಹಂಗಾಗಿ ಇಂಟೆಲಿಜೆನ್ಸ್ ಯಾವ ರೀತಿಯಾಗಿ ವರ್ಕ್ ಆಗಬೇಕು ಅದೆಲ್ಲವೂ ಕೂಡ ವರ್ಕ್ ಆಗ್ತಾ ಇದೆ. ಜೊತೆಗೆ NIA ಕಡೆಯಿಂದ ನಿರಂತರವಾಗಿ ತನಿಖೆ ಮುಂದುವರಿತಾ ಇದೆ. ಸೊ ಏನೇನು ಆಗ್ತಾ ಇದೆ, ಜಮ್ಮು ಕಾಶ್ಮೀರದಲ್ಲಿ ಪ್ರಮುಖವಾಗಿ ಯಾರ್ಯಾರ ಮೇಲೆ ಅನುಮಾನ ಬರುತ್ತಲ್ಲ ಅಂಥವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಸೊ ಹಂಗಾಗಿ ಈಗ ಏನು ಅಂತಂದರೆ ಈ ಘಟನೆ ಆದ ನಂತರ ಯಾರೆಲ್ಲ ಪ್ರವಾಸಿಗರು ಬರ್ತಿದ್ರಲ್ಲ ಅವರ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ. ಆ ಸಂಖ್ಯೆನ ದ್ವಿಗುಣವಾಗಿ ಮಾಡಬೇಕಾಗುತ್ತೆ, ಮತ್ತಷ್ಟು ಹೆಚ್ಚಳ ಮಾಡಬೇಕಾಗತ್ತೆ. ಹೆಚ್ಚಳ ಆಗಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಭದ್ರತೆ ಕೊಡಬೇಕು, ಜೊತೆಗೆ ಈ ಉಗ್ರರನ್ನ ಮಟ್ಟ ಹಾಕಬೇಕು. ಸೊ ಮಟ್ಟ ಹಾಕಬೇಕು, ಯಾವ ರೀತಿಯಾಗಿ ಹಾಕಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಆಗಿದೆ. ಸೊ ಎಲ್ಲರ ಅಭಿಪ್ರಾಯವನ್ನು ಪಡೆದು ಕೊನೆಗೂ ಕೂಡ ಆಯಿತು ಮಾಡಿ ದಂಡಂ ದುಶ್ಯುಗುಣಂ ಆಗಲಿ ಅಂತಲೇ ಕೊಡ್ತಾರೆ. ಸೊ ಹಂಗಾಗಿ ತಿರುಗೇಟು ಅಂತೂ ಸರಿಯಾಗಿ ಆಗತ್ತೆ. ಒಟ್ಟಿನಲ್ಲಿ ಡಿಲೇ ಆಗಬಹುದು. ಬಟ್ ಇವತ್ತಿನ ಸಭೆಯಲ್ಲಿ ಸಿಗ್ತಾ ಇರುವಂಥ ಮಾಹಿತಿ ಏನು ಅಂತ ಹೇಳಿದ್ರೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಕನ್ಫರ್ಮ್ ಆಗಿದೆ ಅನ್ನೋದು. ಸೊ ಹಂಗಾಗಿ ಗೊತ್ತಾಗತ್ತೆ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತೇಳಿ. ಯಾವುದೇ ಯುದ್ಧವನ್ನು ಕೂಡ ಹೇಳಿ ಮಾಡಬಾರ್ದು ಅಂತೇನಿಲ್ಲ. ನಮಗೆ ಕಾನ್ಫಿಡೆಂಟ್ ಇತ್ತು ಅಂತ ಹೇಳಿದ್ರೆ ನಾವು ಮಾಡ್ತೀವಿ ಅಂತೇಳಿ ಹೋಗ್ಬೋದು. ಬಟ್ ಅದು ಸರಿ ಅನಿಸೋದಿಲ್ಲ. ಯಾಕೆಂದರೆ ಅಲ್ಲಿ ಈಗ ಪಾಕಿಸ್ತಾನದಲ್ಲಿರುವಂಥ ಉಗ್ರರು ಏನಿದಾರಲ್ಲ ಅವರೆಲ್ಲರೂ ಕೂಡ ತಮ್ಮ ಅಡಗುತಾಣವನ್ನು ಬಿಟ್ಟು ಪಾಕಿಸ್ತಾನದ ಸೇನೆಗೆ ಸೇರ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಅಂದರೆ ಯಾವುದೇ ಕ್ಷಣದಲ್ಲೂ ಕೂಡ ಉಗ್ರ ಮೇಲೆ ಅಟ್ಯಾಕ್ ಆಗ್ಬೋದು. ಹಂಗಾಗಿ ಪಾಕಿಸ್ತಾನದ ಸೇನೆಗೆ ಅಲ್ಲಿ ಅವರು ಜಾಯ್ನ್ ಆಗಿದ್ದಾರೆ ಅಂತೇಳಿ ಎಲ್ಲಿ ಹೋದರೂ ಕೂಡ ಬಿಡೋದಿಲ್ಲ. ಪ್ರಮುಖವಾಗಿ ಅವರ ಬುಡೋ ಸಮೇತವನ್ನು ಕಿತ್ತಾಕಬೇಕಾಗತ್ತೆ. ಆ ಕೆಲಸ ಆಗತ್ತೆ, ಆದಷ್ಟು ಬೇಗ ಆಗುತ್ತೆ, ರಿಸಲ್ಟ್ ಬರುತ್ತೆ. ಸೊ ಹಂಗಾಗಿ RBI ಗವರ್ನರ್ ಜೊತೆ ಕೂಡ ಸಭೆ ಆಗುತ್ತೆ. ಒಂದು ವೇಳೆ ಹಂಗೆ ಆಯಿತು, ಯುದ್ಧ ಆಯಿತು ಅಂದರೆ ಎಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಆಗುತ್ತೆ ಭಾರತಕ್ಕೆ ಅಂತೇಳಿ ಈ ಎಲ್ಲ ಆಯಾಮದ ಮುಖಾಂತರ ಸಭೆಗಳ ಆದ ನಂತರ ಮಾಹಿತಿಯನ್ನು ಪಡೆದಾದ ನಂತರ ಕೊನೆಗೆ ಅಂತಿಮವಾಗಿ ನಿರ್ಧಾರವನ್ನು ಮಾಡ್ತಾರೆ. ದಿವ್ಯಶ್ರೀ. ಓಕೆ, ಥ್ಯಾಂಕ್ ಯು ಹೇಮಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.